ಇದು ಈಗಲೈ ಟ್ರೇಡಿಂಗ್ ಇನ್ಫೋ .com ನ ವೆಬ್ಸೈಟ್ ಇದು. ಇದು ಹೇಗೆ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟ್ನ ನೀವು ಹೇಗೆ ಅನಲೈಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ನಮ್ಮ ಜೊತೆ ನೀವೊಂದು 10 to 15 ಡೇಸು ಜರ್ನಿ ಮಾಡಬೇಕಾಗುತ್ತೆ. ಈ ತಕ್ಷಣಕ್ಕೆ ಈ ರೀತಿ ಚಾರ್ಟ್ ನೋಡಿದಾಗ ಏನೂ ಅರ್ಥ ಆಗೋದಿಲ್ಲ ನಿಮಗೆ. ಪ್ರೀವಿಯಸ್ ನಾನು ಹೇಳ್ದ ಹಾಗೆ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಹೇಗಿದೆ ಅಂತ ನೋಡಿ ಈ ಕಾಲ್ ಡೇಟಾ ಪುಟ್ ವೀಗ ಕಾಲ್ ವೀಗ ಮತ್ತು ಈ ವೀಗ ಡೇಟಾನ ನೋಡಿ ನಾವು ಹೇಗೆ ನಾವು ಮಾರ್ಕೆಟ್ ಸೆಂಟಿಮೆಂಟ್ನ ಕಂಡುಹಿಡಿಬೋದು ಅಂತಂದ ನಾನು ಆಗಲೇ ಹೇಳಿದ್ದೀನಿ. ನೋಡಿ ಇಲ್ಲಿ ಇವತ್ತಾಗಿದ್ದು ಸೈಡ್ ವೇಸ್ ಬುಲ್ಲಿಶ್. ಈ ಸೆಂಟಿಮೆಂಟ್ ಆಗಬೇಕು ಅಂತಂದರೆ ಕಾಲ್ ವೀಗ ಪಾಸಿಟಿವ್ನಲ್ಲಿ ಇರಬೇಕು, ಪುಟ್ ವೀಗ ಬಂದು ನೆಗೆಟಿವ್ನಲ್ಲಿ ಇರಬೇಕು, ವೀಗ ಬಂದು 0 to 14 ಇರಬೇಕು. ಈ ಕಂಡೀಷನ್ನು ಇವತ್ತು ಮ್ಯಾಚ್ ಆಗಿದೆ. ಸೊ ಹಾಗಾಗಿ ನಮಗೆ ಇವತ್ತು ಏನಂತ ಕನ್ಸಿಡರ್ ಮಾಡ್ಬೋದು, ಸೈಡ್ ವೇಸ್ ಬುಲ್ಲಿಶ್. ಅದನ್ನು ಇಲ್ಲಿ ನೋಡಿ ನೀವು ಕರೆಕ್ಟಾಗಿ ಏನಾಗಿದೆ ಅಂತ ಹೇಳಿ. ಬೆಳಗ್ಗೆ 9:18 ಇದು ಡೈಲಿ ಶುರು ಆಗುತ್ತೆ ಡೇಟಾ. ನಿಮಗೆ 1 ನಿಮಿಷಕ್ಕೆ ಒಂದೊಂದು ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ, ಕಾಲ್ ಸೈಡು ಪುಟ್ ಸೈಡು. ಏನಿದು ಕಾಲ್ ವೀಗ ಪುಟ್ ವೀಗ ವೀಗ ಇದನ್ನು ಯಾವ ರೀತಿ ನೋಡೋದು ಅಂತಂದರೆ ನಿಮಗೆ ನೋಡಿ, ಕಾಲ್ ಸೈಡು ಪ್ರೀಮಿಯಮ್, ಇದು ಪ್ರೀಮಿಯಮ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗುತ್ತಲ್ಲ, ಸೇಮ್ ಅದೇ ಥರನೇ ಇಲ್ಲಿ ಕಾಲ್ ವೀಗದಲ್ಲಿ ನಿಮಗೆ ಪಾಸಿಟಿವ್ ಬರ್ತಾ ಇದೆ, ಹಾಗಾಗಿ ಏನಾಗುತ್ತೆ ನಿಮಗೆ ಸೆಂಟಿಮೆಂಟ್ ಬುಲ್ಲಿಶ್ ಇದೆ. ಪುಟ್ ವೀಗದಲ್ಲಿ ನಿಮಗೆ ನೆಗೆಟಿವ್ ಬರ್ತಾ ಇದೆ, ಸೆಂಟಿಮೆಂಟ್ ಬಂದು ಬೇರಿಶ್. ಸೊ ಕಾಲ್ ಕಡೆ ಪಾಸಿಟಿವ್ ಇದ್ದು ಪುಟ್ ಕಡೆ ನೆಗೆಟಿವ್ ಇದೆ ಅಂತಂದರೆ ಏನಂತ ಅರ್ಥ, ಈ ಡೇಟಾ ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತಂದರೆ ಇದನ್ನು ನಾವು ಆಪ್ಷನ್ ಗ್ರೀಕ್ಸ್ ಅಂತ ಏನಿದೆ ಅದನ್ನು ಅಷ್ಟನ್ನು ಕನ್ಸಾಲಿಡೇಟೆಡ್ ಡೇಟಾನ ತಗೊಂಡು ಅದೊಂದು ಅಲ್ಗಾರಿದಮ್ ಮಾಡಿ ಆ ಅಲ್ಗಾರಿದಮ್ ಅಲ್ಲಿ ಎಲ್ಲ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ ಅಲ್ಲಿ ನಮಗೆ ಬರುವಂಥ ಡೇಟಾನ ನಾವೇನು ಮಾಡಿದ್ದೀವಿ ಇಲ್ಲಿ ಫೀಡ್ ಮಾಡಿದ್ದೀವಿ. ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಈ ಥರ ನಂಬರ್ಸಲ್ಲಿ ಬರೀ ಒಂದು 3 ಲೈನ್ ನಂಬರ್ಸಲ್ಲಿ ಬರ್ತದೆ. ಇದು ಬ್ಯಾಕ್ಗ್ರೌಂಡಲ್ಲಿ ನಮಗೆ ಏನಿಲ್ಲ ಅಂತಂದರೆ ಎಕ್ಸೆಲ್ ಶೀಟಲ್ಲಿ ಹತ್ತತ್ರ ಒಂದು 60 to 70 ರೋಸ್ನಲ್ಲಿ ನಂಬರ್ ಸಿಗ್ತದೆ. ಆ ನಂಬರ್ಸ್ನ ಫಿಲ್ಟರ್ ಔಟ್ ಮಾಡಿ ಅದನ್ನು ಫಾರ್ಮುಲಾ ಹಾಕಿ ಅದನ್ನು ಸಿಂಪ್ಲಿಫೈಡ್ ಮಾಡಿ ನಾವು ನಿಮಗೆ ಇಷ್ಟನ್ನ ತೋರ್ಸೋಕ್ಕೆ ಸಾಧ್ಯ ಆಗ್ತದೆ. ಇದು ಸದ್ಯಕ್ಕೆ ನಿಮಗೆ ಕಾಂಪ್ಲಿಕೇಟ್ ಆಗುತ್ತೆ, ಬಟ್ ಹೋಗ್ತಾ ಸರಿ ಹೋಗುತ್ತೆ.